ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋಂಥ ಒಂದು ಪ್ಲೇಸ್ ಬಂದು ನಂಜನಗೂಡಿನ 16 ಗ್ರಾಮದಲ್ಲಿರುವಂತಹ ಬಿಳಿಕೆರೆ ಮಾದಪ್ಪನ ದೇವಸ್ಥಾನದ ಬಗ್ಗೆ. ಈ ಒಂದು ದೇವಸ್ಥಾನ ಮಹದೇಶ್ವರ ದೇವಸ್ಥಾನ ಏನಿದೆ ಅದು ತುಂಬ ಈ ಕಡೆ ಒಂದು ಹಳ್ಳಿಗಳಲ್ಲಿ ತುಂಬ ಫೇಮಸ್ ಆಗಿದೆ. ಹೊರಗಡೆ ಎಲ್ಲ ಇನ್ನೂ ಅಷ್ಟೊಂದು ಪ್ರಚಾರ ಆಗಿಲ್ಲ. ಮೈಸೂರಿಗೆ ಒಂದು 20 ಕಿಲೋಮೀಟ್ರ್ ಅಷ್ಟಾಗುತ್ತೆ. ಬಟ್ ಹೊರಗಡೆ ಜನಗಳಿಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನನಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರು ಈ ಥರ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ಈಗಷ್ಟೇ ಓಪನ್ ಆಗಿದೆ. ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಇನ್ನೂ ಕೆಲಸ ನಡೀತಾ ಇದೆ. ಹೊಸದಾಗಿ ಏನೇನೋ ಮಾಡ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಕೂಡ. ಫಸ್ಟು ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ಮಾಮೂಲಿ ಒಂದು ಬಸವ ಇದೆ. ಒಂದು ಕಂಬ, ನಂದಿ ಕಂಬ ಇದೆ. ಅದಾದ ನಂತರ ನಮಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಸಿಗುತ್ತೆ. ತುಂಬ ದೊಡ್ಡದಾಗಿದೆ. ಇನ್ನೂ ಕಟ್ಟಿಸ್ತಾ ಇದ್ದಾರೆ. ಒಳಗಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕೆಲಸ ನಡೀತಾ ಇದೆ. ಬಟ್ ಹೊಸದಾಗಿ ತುಂಬ ಪ್ರಶಾಂತವಾಗಿದೆ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ. ಯಾರಾದರೂ ಶಿವನ ಭಕ್ತರಿದ್ರೆ ಅಂದರೆ ಮಹದೇಶ್ವರನ ಭಕ್ತರಿದ್ರೆ ಹೋಗಿ. ನಿಮಗೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ನಂಜನಗೂಡು ಹತ್ತಿರದಲ್ಲಿರುವಂತಹ 16 ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಕಾಲು ದಾರಿಯಲ್ಲಿ ಹೋದರೆ ಈ ಒಂದು ದೇವಸ್ಥಾನ ಸಿಗುತ್ತೆ. ತುಂಬ ಇಂಟೀರಿಯಲ್ ಒಳಗಡೆ ಇದೆ, ಚೆನ್ನಾಗಿದೆ ಈ ದೇವಸ್ಥಾನ. ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತತೆಯಿಂದ ಕೂಡಿದೆ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಈವನ್ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ರು ನಾವು ಹೋಗಿರ್ಬೇಕಾದ್ರೆ. ಮದುವೆ ಹುಡುಗ ಹುಡುಗಿ ಏನು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡಿಸ್ತಾರೆ, ಅದನ್ನು ಕೂಡ ಮಾಡಿಸ್ತಾ ಇದ್ರು. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ತುಂಬ ಕಾಮಾಗಿ ಎಲ್ಲ ಸಖತ್ತಾಗಿದೆ. ಫೋಟೋಸ್ಗಳು ತಗೊಳಕ್ಕಂತೂ ಅಲ್ಟಿ ಅಂತ ಅನ್ಕೋಬೋದು. ಮತ್ತು ದೇವರು ಚೆನ್ನಾಗಿದ್ದಾರೆ. ಎಲ್ಲಂದರೆ ಫ್ರೀ ಇರುತ್ತಲ್ವ, ಅದರಿಂದ ಆರಾಮಾಗಿ ನಾವು ದೇವ್ರನ್ನ ವಿಸಿಟ್ ಮಾಡ್ಬೋದು. ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಅದು ಬಿಟ್ಟರೆ ಕಲ್ಯಾಣಿ ಇದೆ. ಕಲ್ಯಾಣಿನೂ ಅಷ್ಟೇ. ಅಲ್ಲೂ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಮದುವೆ ಹುಡುಗ ಹುಡುಗಿದು ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ನಾವು ಒಂದಷ್ಟು ವೀಡಿಯೋಸ್ ಫೋಟೋಸ್ ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ವರ್ಷ ಜಾತ್ರೆನೂ ಮಾಡ್ತಾರೆ. ಜಾತ್ರೆ ನಾವು ಒಂದ್ಸಲನೂ ಹೋಗಿಲ್ಲ, ಬಟ್ ಕೇಳಿದ್ದೀವಿ ಈ ಥರ ಜಾತ್ರೆ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಕೇಳ್ಕೊಂಡ್ವಿ, ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡ್ವಿ ಅಷ್ಟೇ. ಬಟ್ ಚೆನ್ನಾಗಿದೆ. ನನಗೆ ಮೋಸ್ಟ್ ಆಫ್ ಆಲ್ ಇಷ್ಟ ಆಗಿದ್ದು ಅಂತಂದರೆ ಒಂದು ಪ್ರಶಾಂತತೆ. ತುಂಬ ದೊಡ್ಡದಾದಂಥ ಒಂದು ಫುಲ್ ಮೈದಾನ ಥರ ಇದೆ, ಚೆನ್ನಾಗಿದೆ. ಕೂತ್ಕೊಂಡು ಊಟ ಎಲ್ಲ ಮಾಡೋಕ್ಕಾಗಿರ್ಬೋದು. ಆರಾಧನೆ ನಡೆಯುತ್ತಲ್ಲ, ಅಂದರೆ ಜಾತ್ರೆ ನಡೆಯುತ್ತಲ್ಲ, ಅವಾಗ ಒಂದ್ಸಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ವರ್ಷ ಆದರೆ ಒಂದ್ಸಲ ಹೋಗಿ ಜಾತ್ರೆನ ವಿಸಿಟ್ ಮಾಡ್ತೀನಿ. ಬಟ್ ಹಂಗೇನೆ ಸುಮ್ಮನೆ ಹೋದ್ರು ತುಂಬ ಸಿಕ್ಕಾಪಟ್ಟೆ ಸೈಲೆಂಟು, ಏನೋ ಒಂಥರ ಶಾಂತತೆಯಿಂದ ಕೂಡಿರೋಂಥ ದೇವಸ್ಥಾನ ಅಂದರೆ ತಪ್ಪಾಗಲ್ಲ. ಮುಂದೆ ಕಂಬ ಇದೆ. ಕಂಬ ನೋಡಿದ್ರೆ ಏನೋ ಒಂಥರ ದೊಡ್ಡ ದೇವಸ್ಥಾನ ಅನ್ನೋ ಥರ ಫೀಲ್ ಆಗುತ್ತೆ. ನಿಜವಾಗ್ಲೂ ಅದು ಹಳ್ಳಿಲಿ ಇರೋದ್ರಿಂದ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಎಲ್ಲರೂ ಹೊರಗಡೆ ಇದ್ದರೆ, ಸಿಟಿ ಮಧ್ಯದಲ್ಲಿದ್ದರೆ ನಿಜವಾಗ್ಲೂ ತುಂಬ ಪಬ್ಲಿಕ್ ಆಗಿರೋದು, ತುಂಬ ಫೇಮಸ್ ಆಗಿರೋದು. ಬಟ್ ಈ ನಡುವೆ ಹಳ್ಳಿಲಿ ಇರೋದ್ರಿಂದ ಅದು ಅಷ್ಟು ಯಾರಿಗೂ ಗೊತ್ತಿಲ್ಲ. ನೋಡೋಣ, ಮುಂದೆ ಎಲ್ಲರೂ ನೋಡಿ ಅದನ್ನು ಸಪೋರ್ಟ್ ಮಾಡಿ ಬೆಳೆಸಿದ್ರೆ ನಿಜವಾಗ್ಲೂ ಅದೊಂದು ಹಂತಕ್ಕೆ ತುಂಬ ಫೇಮಸ್ ಆಗುವಂಥದ್ದು ದೇವಸ್ಥಾನನೇ ಹೌದು. ಬಿಕಾಸ್ ಚೆನ್ನಾಗಿದೆ, ಪ್ಲೇಸ್ ಅಂತೂ ಸಖತ್ತಾಗಿದೆ. ಕಲ್ಯಾಣಿ ಚೆನ್ನಾಗಿದೆ, ಅಲ್ಲಿ ನೀರೆಲ್ಲ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಥರ ಗಲೀಜಿಲ್ದಿರ ನೀಟಾಗಿ ತುಂಬ ಒಂಥರ ಏನೋ ಒಂಥರಲ್ಲ ಹಂಗೆ ಒಂಥರ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ. ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಇಷ್ಟ ಆದರೆ ಮಾಹಿತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.